ಭ್ರಷ್ಟ ಮಾಜಿ ಸಿಎಂ ಮಗ ಅಧಿಕಾರಕ್ಕೆ ಬರಬಾರದು. ಬಿಎಸ್ವೈ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಸಿಡಿಮಿಡಿಗೊಂಡು ಮಾತನಾಡಿದ್ದಾರೆ. ಭ್ರಷ್ಟ ಮಾಜಿ ಸಿಎಂ ಮಗ ಅಧಿಕಾರಕ್ಕೆ ಬರಬಾರದು. ಬಿಎಸ್ವೈ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಸಿಡಿಮಿಡಿ. ಈ ಸರ್ಕಾರ ಹೋದ ಮೇಲೆ ಭ್ರಷ್ಟ ಮಾಜಿ ಸಿಎಂ ಮಗ ಬರಬಾರದು. ಇವನು ಮಹಾಭ್ರಷ್ಟ, ಇವರು ಭ್ರಷ್ಟ. ಏನು ಮಾಡ್ತಾರೆ ಜನ, ಏನು ಮಾಡಬೇಕು? ಬಿಜೆಪಿ ಹೈಕಮಾಂಡ್ನವರು ಏನು ಮಾಡ್ತಾರೆ ನೋಡೋಣ. ಚಿತ್ರದುರ್ಗದಲ್ಲಿ 50 ವರ್ಷದ ಕಾರ್ಯಕ್ರಮ ಮಾಡ್ತಾರಂತೆ. ಒಂದು ಬ್ಲಾಕ್ ಮೇಲ್ ಮಾಡುವ ತಂತ್ರ ಅಷ್ಟೇ ಇದು. ಲಿಂಗಾಯತರು ಯಾರು ಅವರ ಹಿಂದೆ ಇಲ್ಲ, ಸುಮ್ಮನೆ ಡ್ರಾಮಾ. ಜೆಸಿವಿ ಪಕ್ಷಕ್ಕೆ ಇನ್ನೂ ಸಮಯ ಇದೆ, ಗಡಿಬಿಡಿ ಮಾಡಬೇಡಿ. ಬಿಜೆಪಿ ಸೇರ್ಪಡೆ ಸಂಬಂಧ ನಾನು ಯಾರನ್ನೂ ಭೇಟಿಯಾಗಲ್ಲ. ಬಿಜೆಪಿ ಸೇರ್ಪಡೆ ನಾನು ಯಾರದ್ದೂ ಕೈಕಾಲು ಹಿಡಿಯಲ್ಲ. ಅವಶ್ಯಕತೆ ಬಿದ್ದಾಗ ಕರೀತಾರೆ, ಇಲ್ಲವಾದ್ರೆ ಪಕ್ಷ ಕಟ್ಟುತ್ತೇನೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಖಡಕ್ಕಾಗಿ ಮಾತನಾಡಿದ್ದಾರೆ. ಮತ್ತೆ ವಿಜಯೇಂದ್ರ ವಿರುದ್ಧ ಗುಡುಗಿದ್ದಾರೆ. ಬಿಎಸ್ವೈ ವಿಜಯೇಂದ್ರ ವಿರುದ್ಧ ಸಿಡಿಮಿಡಿ ಕಾರಿದ್ದಾರೆ. ಭ್ರಷ್ಟಮಾಜಿ ಸಿಎಂ ಮಗ ಅಧಿಕಾರಕ್ಕೆ ಬರಬಾರದು ಅಂತಿದ್ದಾರೆ. ಈ ಸರ್ಕಾರ ಹೋದ ಮೇಲೆ ಭ್ರಷ್ಟಮಾಜಿ ಸಿಎಂ ಮಗ ಬರಲೇಬಾರದು ಅಧಿಕಾರಕ್ಕೆ ಅನ್ನೋ ರೀತಿಯಲ್ಲಿ ವಿಜಯೇಂದ್ರ ವಿರುದ್ಧವಾಗಿ ಮಾತನಾಡಿದ್ದಾರೆ. ಅವನು ಮಹಾಭ್ರಷ್ಟ, ಇವರು ಭ್ರಷ್ಟ ಜನ ಏನು ಮಾಡಬೇಕು? ಬಿಜೆಪಿ ಹೈಕಮಾಂಡ್ನವರು ಏನ್ ಮಾಡ್ತಾರೆ ನೋಡೋಣ. ಚಿತ್ರದುರ್ಗದಲ್ಲಿ 50 ವರ್ಷದ ಕಾರ್ಯಕ್ರಮ ಮಾಡ್ತಾರಂತೆ. ಈ ಕಾರ್ಯಕ್ರಮ ಒಂದು ಬ್ಲಾಕ್ ಮೇಲ್ ಮಾಡುವಂತಹ ತಂತ್ರವಷ್ಟೇ. ಲಿಂಗಾಯತರು ಯಾರು ಅವರ ಹಿಂದೆ ಇಲ್ಲ, ಸುಮ್ಮನೆ ಡ್ರಾಮಾ ಮಾಡ್ತಾರೆ ಎಂದ್ರು ಯತ್ನಾಳ್. ಸರ್ಕಾರ ಹೋದ್ಮಾಗ ಭ್ರಷ್ಟ ಮಾಜಿ ಮುಖ್ಯಮಂತ್ರಿ ಮಗ ಬರಬಾರ್ದು, ಅದು ಒಂದು ಚಿಂತೆ ನಮಗೆ. ಅದಕ್ಕೆ ಯಾವ ರೀತಿ ಅವನು ಮಹಾಭ್ರಷ್ಟ, ಇವರು ಮಹಾಭ್ರಷ್ಟ, ಜನ ಏನು ಮಾಡ್ಬೇಕು ಅಲ್ಲಿಂದ? ಅದಕ್ಕೆ ಮ್ಯಾಗಿನವ್ರು ಅದಾರಲ್ಲ ಹೈಕಮಾಂಡ್ BJP ಅವರು. ಇಂಥ ಭ್ರಷ್ಟ ಮುಖ್ಯಮಂತ್ರಿ ಇದ್ದಾಗನೇ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದತ್ತು BJPಗೆ. ಈಗೇನೋ ಒಂದು 50 ವರ್ಷದ ಏನೋ ಮಾಡ್ತಾ ಇರ್ತಲ್ಲಿ ಚಿತ್ರದುರ್ಗದಾಗ. ಏನಂತ ಹೇಳಿ ಮಾಡ್ತಾರೆ? ಕೆಲವೊಂದು ಇಟ್ಟು ದುಡ್ಡು ಮಾಡ್ಯಾರ, ಏನಾರು ಮಾಡಿ ತನ್ನ ಮಗನ್ನ ರಾಜಕೀಯ ಬ್ಲ್ಯಾಕ್ ಮೇಲ್ ಇದು. ಅವರು 50 ವರ್ಷದ ರಾಜಕೀಯ ಏನು ಯಡಿಯೂರಪ್ಪಂದು ಮಾಡ್ಲಾಕತ್ತಾರಲ್ಲ, ಕೇಂದ್ರ ಹೈಕಮಾಂಡಿಗೆ ಬ್ಲ್ಯಾಕ್ ಮೇಲ್. ನನ್ನ ಮಗನ ನೀವೇನಾರು ತೆಗೆದ್ರೆ, ನನ್ನ ಮಗನ ಮುಖ್ಯಮಂತ್ರಿ ಅಭ್ಯರ್ಥಿ ಘೋಷಣೆ ಮಾಡದಿದ್ದರೆ ಕರ್ನಾಟಕದಲ್ಲಿ ಲಿಂಗಾಯತರು ಓಟ್ ಹಾಕೋದಿಲ್ಲ, ನನ್ನ ಹಿಂದೆ ಲಿಂಗಾಯತರು ಅದಾರ, ಗುತ್ತಿಗೆ ಹಿಡ್ದಾನೆ ಯಡಿಯೂರಪ್ಪ. ಯಾರೂ ಇಲ್ಲ, ಸುಮ್ಮನೆ ಹವಾ ಅಲ್ಲೇ ಐತಿ ದಿಲ್ಲಿ ಒಳಗೆ. ಇಲ್ಲಿ ಯಾರು ಯಡಿಯೂರಪ್ಪನ ಯಾರು ಕೇಳ್ತಾರೆ? ಲಿಂಗಾಯತರು ಕೇಳೋದಿಲ್ಲ, ಯಾರು ಕೇಳೋದಿಲ್ಲ. ಏನು ಲಿಂಗಾಯತರಿಗೆ ಮಾಡಿದ್ದಾದರೂ ಏನು? ಮಾನ್ಯ ವಿಧಾನಸಭಾದಾಗ ನಾನು ಹೇಳಿದಲ್ಲ, ರಕ್ತದಲ್ಲಿ ಬರೆದು ಕೊಡ್ತೀನಿ, ಕೃಷ್ಣಾ ಮೇಲ್ದಂಡೆ ಯೋಜನೆ ಮುಗಿಸ್ತೀನಿ ಅಂತೇಳಿ ಮೊದಲು ಭಾಷಣ ಹೊಡೆದಿದ್ರು ನಮ್ಮ ಮುಂದೆ. ಮುಖ್ಯಮಂತ್ರಿ ಆದ್ಮಾಗ ದುಡ್ಡು ಎಲ್ಲಿ ಬರ್ತೋ ಅಂತ ನನಗೆ ಕೇಳಿದ್ರು. ಗಲಾಟೆ ಮಾಡಿದ್ಮ್ಯಾಗ ಬಜೆಟ್ ನಾವು ರೊಕ್ಕನೇ ಇಟ್ಟಿದ್ದಲ್ಲಿ ಕೃಷ್ಣಾಟಿ ಮಾಡಿದ್ವಿ. ಅವ್ನು ಬಜೆಟ್ ಬಹಿಷ್ಕಾರ ಹಾಕಿ ಹೊರಗೆ ಹೋದಿವಿ. ಮರುದಿವಸ ಸುಮ್ಮನೆ ಬಂದು ಮುಖ್ಯಮಂತ್ರಿ ಯಡಿಯೂರಪ್ಪ 10,000 ಕೋಟಿ ಕೊಡ್ತೀನಿ ಅಂದು, ಇನ್ನೂವರೆಗೂ ಕೊಡಲಿಲ್ಲ. ಇವರು ಅದೇ ಸಿದ್ದರಾಮಯ್ಯನೂ ಅದೇ ಮಾಡಿದ್ರು. ಹೀಗಾಗಿ ಕರ್ನಾಟಕ, ಅದರಲ್ಲಿ ಉತ್ತರ ಕರ್ನಾಟಕಕ್ಕೂ ಈ ಎರಡೂ ಪಾರ್ಟಿದಿಂದ ಇವತ್ತು ಹಾನಿಯಾಗಿದೆ. ಈ ಸರ್ಕಾರ ಹೋದ್ಮಾಗ ಭ್ರಷ್ಟ ಮಾಜಿ ಮುಖ್ಯಮಂತ್ರಿ ಮಗ ಬರಬಾರ್ದು, ಅದು ಒಂದು ಚಿಂತೆ ನಮಗೆ. ಅದಕ್ಕೆ ಯಾವ ರೀತಿ ಅವನು ಮಹಾಭ್ರಷ್ಟ, ಇವರು ಮಹಾಭ್ರಷ್ಟ, ಜನ ಏನು ಮಾಡ್ಬೇಕು ಅಲ್ಲಿಂದ? ಅದಕ್ಕೆ ಮ್ಯಾಗಿನವ್ರು ಅದಾರಲ್ಲ ಹೈಕಮಾಂಡ್ BJP ಅವರು. ಇಂಥ ಭ್ರಷ್ಟ ಮುಖ್ಯಮಂತ್ರಿ ಇದ್ದಾಗನೇ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದತ್ತು BJPಗೆ. ಈಗೇನೋ ಒಂದು 50 ವರ್ಷದ ಏನೋ ಮಾಡ್ತಾ ಇರ್ತಲ್ಲಿ ಚಿತ್ರದುರ್ಗದಾಗ. ಏನಂತ ಹೇಳಿ ಮಾಡ್ತಾರೆ? ಕೆಲವೊಂದು ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ, ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು. ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಆಸಿಡಿಟಿಗೆ ಚಿಂತೆ ಬೇಡ. 1 ಚಮಚ ಅಮೃತ ಬಿಂದು ಔಷಧಿ ನಿರಾಳತೆಯ ಅನುಭವ ನೀಡುತ್ತದೆ. ಅಮೃತ ಬಿಂದು, ಕೋಟ್ಯಾಂತರ ಜನರ ನೆಚ್ಚಿನ ಆಯುರ್ವೇದ ಪರಿಹಾರ.